ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ತುಂಬ ದಿವಸಗಳಾದ ಮೇಲೆ ಒಂದು ಸ್ಮಾಲ್ ಸ್ಕಿನ್ ಕೇರ್ ಮಾಡೋಣ ಅಂತ ಹೇಳಿ. ಡಿಸ್ಟರ್ಬೆನ್ಸ್ ಆಗಿದ್ರೆ ಎಕ್ಸ್ಟ್ರೀಮ್ಲಿ ಸಾರಿ. ಹೊರಗಡೆ ತುಂಬ ಮಳೆ, ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಮಳೆ ಬರ್ತಾನೆ ಇದೆ, ಸ್ಟಾಪ್ ಆಗ್ತಾನೆ ಇಳಿಸ್ತಿಲ್ಲ ಅಂದರೆ ಇನ್ನು ಜೋರಾಗಿ ಕೂಗಿ ಹೇಳ್ತೀನಿ. ಬಟ್ ಸ್ಟಿಲ್ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್. ಬೆಳಗ್ಗೆಯಿಂದ ಒಂದೇ ಸಮ ಮಳೆ ನಿಂತೇ ಇಲ್ಲ. ಸೊ ಇವಾಗ ಸ್ವಲ್ಪ ಸ್ಕಿನ್ ಎಲ್ಲ ಡ್ರೈ ಆಗ್ತಿರುತ್ತೆ, ಮತ್ತು ಚಳಿಗಾಲ ಥರ ಹೊಡಿತಿರುತ್ತೆ, ಸ್ಕಿನ್ನೆಲ್ಲ ಅಷ್ಟು ಗ್ಲೋ ಇರಲ್ಲ, ಡಲ್ ಆಗ್ತಿರುತ್ತೆ. ಒನ್ ಮೋರ್ ಸೀಕ್ರೆಟ್ ಏನಂತ ಹೇಳಿದ್ರೆ, ಸಮ್ಮರಲ್ಲಿ ನಾವು ಸ್ವೆಟ್ ಆದಷ್ಟು ಗ್ಲೋ ಜಾಸ್ತಿ ಆಗ್ತೀವಿ. ಸೊ ರೀಸನ್ ಸನ್ಸ್ಕ್ರೀನ್ನ ಬಳಸಬೇಕು ಅಂತ ಹೇಳೋದು. ಸೊ ಸ್ಕಿನ್ ಡ್ಯಾಮೇಜ್ ಆಗಬಾರ್ದು. ಸ್ವೆಟ್ ಆದಷ್ಟು ನೀವು ಫೇರ್ ಆಗ್ತೀರಾ ಅಂದರೆ ಬಾಡಿ ಟಾಕ್ಸಿನ್ಸ್, ಕೆಟ್ಟ ನೀರು ಅಂತ ಹೇಳ್ತಾರಲ್ಲ, ಅದೆಲ್ಲ ಫ್ಲಶ್ ಆಗ್ತಿರುತ್ತೆ. ಸೊ ನಿಮಗೆ ರಿಫ್ರೆಶ್ ಆಗುತ್ತೆ ಬಾಡಿ. ಸೊ ದ ರೀಸನ್ ಸಮ್ಮರಲ್ಲಿ ನಾವು ಬೆಳ್ಳಗಾಗೋ ಚಾನ್ಸಸ್ ಇರುತ್ತೆ. ಬಟ್ ವಿಂಟರ್ ಸ್ಕಿನ್ ಇನ್ನೂ ಡ್ಯಾಮೇಜ್ ಆಗುತ್ತೆ ಬಿಟ್ಟರೆ, ವಿಂಟರಲ್ಲಿ ನಾವು ಖಂಡಿತವಾಗ್ಲೂ ಸ್ಕಿನ್ ಟೆಕ್ಸ್ಚರ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಸೊ ಇವತ್ತಿನ ಸ್ಕಿನ್ ಕೇರ್ ರೂಟೀನಲ್ಲಿ ನಾನು ಯಾವ ಸ್ಕಿನ್ ಕೇರ್ ನಿಮಗೆಲ್ಲ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಸೊ ಫೇಸ್ಗೆ ಏನು ಬೇಕು ಹೇಳಿ? ಒಂದು ಚಾರ್ಮ್, ಹೆಲ್ದಿ ಲುಕ್ ಮತ್ತು ಗ್ಲೋ, ಅಂದರೆ ಫ್ಲಾಲೆಸ್ ಸ್ಕಿನ್ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ಇವೆಲ್ಲ ಇತ್ತು ಅಂದರೆ ಅಷ್ಟೇ ಸಾಕು. ಸೊ ನಮಗೆ ಇನ್ನರ್ ಬ್ಯೂಟಿ ಅಂತ ಹೇಳ್ತಾರಲ್ಲ, ಅದು ಆಟೋಮ್ಯಾಟಿಕ್ ಬರುತ್ತೆ. ಬಟ್ ಸ್ಕಿನ್ ಚೆನ್ನಾಗಿರ್ಬೇಕಂದ್ರೆ ಇನ್ನರ್ ಕೂಡ ಚೆನ್ನಾಗಿರಬೇಕು. ಸ್ಕಿನ್ ಪ್ರಾಬ್ಲಮ್ಸ್ ತುಂಬ ವೆರೈಟೀಸ್ ಇದೆ. ಇದರಿಂದಾನೇ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಡ್ಯಾಮೇಜ್ ಆಗೋದಕ್ಕೆ ಮತ್ತು ಸ್ಕಿನ್ ಹಾಳಾಗೋದಕ್ಕೆ ತುಂಬ ಕಾರಣಗಳಿರುತ್ತೆ. ಸೊ ಅದ್ರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ನಾವು ಪ್ರಾಪರ್ ಕೇರ್ ತೊಗೊಳ್ಳಿಲ್ಲ ಅಂತ ಹೇಳಿದ್ರೆ, ಸೊ ಹೊರಗಿಂದ ನಾವು ಅದಕ್ಕೆ ಪ್ರಾಪರ್ ಪ್ರೊಟೆಕ್ಷನ್ ಕೊಡಲಿಲ್ಲ ಅಂದರೆ. ಸೆಕೆಂಡ್ ಮೋಸ್ಟ್ ಥಿಂಗ್, ಒಳಗಿಂದ ನಾವು ಪ್ರಾಪರ್ ಇಂಟೇಕ್ ತೊಗೊಳ್ಳಿಲ್ಲ ಅಂದರೆ, ಫೈಬರ್ಸ್ ಆಗಿರಲಿ, ಬಾಡಿಗೆ ಬೇಕಾಗಿರುವಂಥದ್ದು, ಸ್ಕಿನ್ಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವಾಟರ್ ಇಂಟೇಕ್ ತುಂಬ ಚೆನ್ನಾಗಿರಬೇಕು. ವಾಟರ್ ಇಂಟೇಕ್ ಇಲ್ಲ ಅಂತ ಹೇಳಿದ್ರೆ. ಸೊ ಥರ್ಡ್ ಬಂದುಬಿಟ್ಟು ಅವ್ರ ಹೆರಿಡಿಟ್ರಿ ಜೆನೆಟಿಕ್ಸಲ್ಲಿರುತ್ತೆ. ಸೊ ನನ್ನ ಮಮ್ಮಿಗೆ ಹಾಗಿತ್ತು, ಸೊ ನನಗೂ ಅದೇ ಥರ ಸ್ಕಿನ್, ಲೈಕ್ ಆಯಿಲಿ ಸ್ಕಿನ್ ಇರೋರಿಗೆ ಜಾಸ್ತಿ ಆ್ಯಕ್ನಿ ಮತ್ತು ಪಿಂಪಲ್ ಪ್ರಾಬ್ಲಮ್ಸ್ ಇರುತ್ತೆ. ಡ್ರೈ ಸ್ಕಿನ್ ಅವ್ರಿಗೆ ಸ್ಕ್ರ್ಯಾಚಿ ಮತ್ತು ಇರಿಟೇಷನ್, ಅಲರ್ಜೀಸ್ ತುಂಬ ಪ್ರಾಬ್ಲಮ್ ಇರುತ್ತೆ. ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ಸ್ಕಿನ್ನೇ ಸ್ವಲ್ಪ ಏನಂತ ಹೇಳ್ತಾರೆ, ಹೆಂಗೂ ಅಡ್ಜಸ್ಟ್ ಆಗೋಲ್ಲ. ಸೊ ಬಿಸಿಲುಗಾಲದಲ್ಲಿ ಅವ್ರಿಗೆ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ವಿಂಟರ್ ಟೈಮಲ್ಲಿ ಅವ್ರಿಗೆ ಸ್ವೆಟ್ ಬರೋದು ಜಾಸ್ತಿ ಆಗಿರುತ್ತೆ. ಸೊ ಆ ಥರ ಇರುತ್ತೆ ಕಾಂಬಿನೇಷನ್ ಸ್ಕಿನ್. ಸೊ ಲ್ಯಾಕ್ ಆಫ್ ಕೇರಿಂದ ಕೂಡ ಸ್ಕಿನ್ ಡ್ಯಾಮೇಜ್ ಆಗೋ ಕಾನ್ಸೆಪ್ಟ್ಸ್ ಇರುತ್ತೆ. ನನ್ನ ಸ್ಕಿನ್ ಇವಾಗ ಡ್ಯಾಮೇಜ್ ಆಗಿರೋದು ಹಾಗೆ ಲ್ಯಾಕ್ ಆಫ್ ಕೇರಿಂದ. ಸೊ ಲಾಸ್ಟ್ ನಾನು ಮಾಡಿದ್ದು ಆಲ್ಮೋಸ್ಟ್ ತುಂಬ ದಿವಸನೇ ಆಯಿತು, ಆಲ್ಮೋಸ್ಟ್ 1 ಮಂತ್ ಬ್ಯಾಕ್ ಅಂತ ಅನಿಸುತ್ತೆ. ಸೊ ನಾನು ಸ್ಕಿನ್ ಕೇರ್ ಮಾಡಿ ನೋಡ್ಬೋದು. ಇವಾಗ ನನ್ನ ಜೊತೆ ಇನ್ನೊಬ್ಬರು ಕೂಡ ಇದ್ದಾರೆ, ನಿಮ್ಮನ್ನ ವೆಲ್ಕಮ್ ಮಾಡೋದಕ್ಕೆ. ಹೌ ಕ್ಯೂರಿಯಸ್ ನೋಡಿ, ಅದು ಹೊರಗಡೆ ಬಂದು ಪಾಪಪ್ ಆಗಿದೆ, ಸಖತ್ ಪೇನ್ ಅನಿಸುತ್ತೆ. ಎಲ್ಲರಿಗೂ ಹೈಲೈಟ್ ಪಾಯಿಂಟ್ ಇವಾಗ ಮೈ ಫೋರ್ ಹೆಡ್. ಸೊ ಅದಕ್ಕೆ ಐ ವಾಂಟ್ ಟು ಗೆಟ್ ರಿಡ್ ಆಫ್ ದಿಸ್ ಪಿಂಪಲ್ ಅಂತ ಹೇಳಿದ್ರೆ, ಒಂದು ಸ್ಮಾಲ್ ಟಿಪ್ ನಿಮಗೆಲ್ಲ ನಾನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಪಿಂಪಲ್ ಬಂದಿದೆ ಅಂತ ಗೊತ್ತಿದ ತಕ್ಷಣ ಪ್ಲೀಸ್ ಅದನ್ನು ಮುಟ್ಕೊಳ್ಳೋಕೆ, ಫಾರ್ ಎಕ್ಸಾಂಪಲ್ ನೇಸ್ ಬೆಳೆಸಿರೋರು ತುಂಬ ಅಂದರೆ ತುಂಬ ಅವ್ರ ಸ್ಕಿನ್ ಮುಟ್ಕೊಳ್ಳೋ ಅಭ್ಯಾಸ ಇರುತ್ತೆ, ಪಿಂಪಲ್ ಕಿತ್ಕೊಳ್ಳೋ ಅಭ್ಯಾಸ ಇರುತ್ತೆ. ಸೊ ಅವಾಗವಾಗ ನೋಡ್ಕೊಳ್ಳೋ ಅಭ್ಯಾಸ ಇರುತ್ತೆ. ಆ ಅಭ್ಯಾಸ ಅಂತೂ ಮಾಡ್ಕೊಳ್ಳೇಬೇಡಿ, ಬಿಕಾಸ್ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಒಂದರಿಂದ ಒಂದು ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನಾನು ಈ ಮಳೆ ಬರ್ತಾಯಿದೆ ಅಂತ ಜೋರಾಗಿ ಕೂಗಿ ಮಾತಾಡಿದ್ರೆ ಸುಸ್ತಾಗ್ತಿದೆ. ಸೊ ದ ರೀಸನ್ ತುಂಬ ಡ್ಯಾಮೇಜ್ ಆಗುತ್ತೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ನೇಲ್ಸ್, ನಂದು ಕೂಡ ನೇಲ್ಸ್ ಇದೆ. ಸೊ ನೇಲ್ಸ್ ಸ್ವಲ್ಪ ಪಿಂಪಲ್ಗೆ ಟಚ್ ಆಗದಿದ್ದಂಗೆ ಅಥವಾ ಸೋಕ್ತಿದ್ದಂಗೆ ನೋಡ್ಕೊಳ್ಳಿ. ಸೊ ಹೇಳ್ತಿದ್ನಲ್ಲ, ಸೊ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಇರುತ್ತೆ, ಡಿಫ್ರೆಂಟ್ ಸೊಲ್ಯೂಷನ್ಸ್ ಇರುತ್ತೆ. ನಿಮಗೆ ಅದು ಹೆವಿ ಅಂತ ಅನ್ನಿಸ್ದಾಗ, ಲೈಕ್ ಯು ಫೀಲ್ ದಟ್ ಇದು ತುಂಬ ಸಿವಿಯರ್ ಆಗಿ ಆಗ್ತಿದೆ ಅಂದಾಗ, ಪ್ಲೀಸ್ ನೆಗ್ಲೆಕ್ಟ್ ಮಾಡಿಬಿಡಿ. ಸ್ಕಿನ್ ಡಾಕ್ಟ್ರ್, ಒಳ್ಳೆ ಸ್ಕಿನ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ, ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಅವ್ರು ಸಜೆಸ್ಟ್ ಮಾಡ್ತಾರೆ, ಪ್ಲೀಸ್ ಟು ಬೈ. ಬಟ್ ಸ್ಕಿನ್ ಡಾಕ್ಟರ್ಸ್ ಆರ್ ಆಲ್ವೇಸ್ ಕಾಸ್ಟ್ಲಿ. ನಾರ್ಮಲ್ ಡಾಕ್ಟರ್ ಅವ್ರದ್ದೆಲ್ಲ ಏನಷ್ಟು ಕಾಸ್ಟ್ಲಿ ಅನ್ಸಲ್ಲ, ಸ್ಕಿನ್ ಡಾಕ್ಟರ್ ತುಂಬ ಕಾಸ್ಟ್ಲಿ. ಬಿಕಾಸ್ ನಾನು ಚಿಕ್ಕವಳಿದ್ದಾಗ, ಚಿಕ್ಕವಳಂದರೆ ಆಲ್ಮೋಸ್ಟ್ ಒಂದು 5-4 years ಬ್ಯಾಕ್, ನಾನು ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಇದ್ದು ಹೋಗಿದ್ದೆ ನಾನು ಡಾಕ್ಟರ್ ಹತ್ರ. ಆವಾಗ ತುಂಬ ಕಾಸ್ಟ್ಲಿ. 1 ಕ್ರೀಮ್ ವಾಸ್ ಆಲ್ಮೋಸ್ಟ್ 1500 rupees, 1650 rupees. ಲೋಷನ್ಸ್ ಎಲ್ಲ ಆಲ್ಮೋಸ್ಟ್ 1000 ಮೇಲೇ ಆ ಥರ ಇರುತ್ತೆ. ಸೊ ಸ್ಕಿನ್ಸ್ ಅದು ಡಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ, ನಾವು ಯಾವ ಥರ ಡಾಕ್ಟರ್ ಚೂಸ್ ಮಾಡ್ತೀವಿ ಅಂತ ಹೇಳಿ. ಸೊ ಸ್ಕಿನ್ ಡಾಕ್ಟರ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ. ಸೊ ಆ ಕಾಸ್ಟ್ಲಿ ಹೋಗಬಾರ್ದು ಅಂತ ಅಂದರೆ, ಅವಾಗ ನಿಮ್ಮ ಸ್ಕಿನ್ನ ನೀವೇ ಪ್ಯಾಂಪರ್ ಮಾಡ್ಕೋಬೇಕು. ದೇರ್ ಈಸ್ ನೋ ಅದರ್ ವೇ ಟು ಪ್ಯಾಂಪರ್ ಯುವರ್ ಸ್ಕಿನ್.
ಫಸ್ಟ್ ಆ್ಯಂಡ್ ಫಾರ್ಮೋಸ್ಟಿಗೆ ಏನು ಮಾಡಿದರೆ ನೀರು ಚೆನ್ನಾಗಿ ಕುಡೀರಿ. ಎಕ್ಸಾಂಪಲ್ ಯು ಕ್ಯಾನ್ ಸಿ ದ ಬಾಟಲ್ಸ್. ನಾನು ಯಾವಾಗಲೂ ಕೂಡ ಬಾಟಲ್ಸ್ನ ಇಟ್ಕೊಂಡೇ ಇರ್ತೀನಿ ಕಣ್ಣಿಗೆ ಕಾಣೋ ಥರ, ಬಿಕಾಸ್ ನಾನು ಯಾವಾಗ ಅದನ್ನು ನೋಡ್ತೀನಿ ಅವಾಗ ನಾನು ಕುಡಿಬೇಕು ಅಂತ ಮೈಂಡ್ ಮಾಡಿರ್ತೀನಿ. ಸೊ ನೀರು ಚೆನ್ನಾಗಿ ಕುಡಿಬೇಕು. ಸ್ಲೀಪ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸ್ಕಿನ್ ಚೆನ್ನಾಗಿರ್ಬೇಕಂದ್ರೆ ನಿದ್ದೆ ಕೂಡ ಚೆನ್ನಾಗಿ ಮಾಡಲೇಬೇಕು. ಎಕ್ಸಾಂಪಲ್ ನನ್ನ ಸ್ಕಿನ್ ಎಕ್ಸಾಂಪಲ್ ತೊಗೊಳ್ಳೋದು ಆದರೆ ಕಣ್ಣು ಕೆಳಗಲ್ಲ ನಂಗೆ ತುಂಬ ಡಾರ್ಕ್ ಸರ್ಕಲ್ಸ್ ಇದೆ. ಡಾರ್ಕ್ ಸರ್ಕಲ್ ಬಿಕಾಸ್ ನನಗೆ ಒಂದು ಹ್ಯಾಬಿಟ್ ಇದೆ, ಜಾಸ್ತಿ ಕಣ್ಣನ್ನು ಹಿಂಗೆ ಮಾಡ್ತಾನೇ ಇರ್ತೀನಿ. ಸೊ ಸುಮ್ಮನೆ ಕುತ್ಕೊಂಡಿದ್ದಾಗಲ್ಲ ಅದೊಂಥರ ಟೈಮ್ ಪಾಸ್ ಅಂತ ಹೇಳ್ತಾರಲ್ಲ, ಸೊ ಎವ್ರಿ ಟೈಮ್ ನಾನು ಕಣ್ಣು ಹಿಂಗೆ ಮಾಡ್ತಾನೆ ಇರ್ತೀನಿ. ನಮ್ಮ ಮಮ್ಮಿ ಅವಾಗ ಹೇಗೆ ಒಂದು ಪೊರ್ಕೆ ಕೊಟ್ಬಿಡ್ತೀನಿ, ನೀಟಾಗಿ ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡಿಬಿಡು ಕಣ್ಣನ್ನು ಅಂತ ಹೇಳ್ತಾ ಇರ್ತಾರೆ. ಸೊ ಆ ಥರ ರೂಢಿ ನನಗೆ. ನಮ್ಮ ಹಸ್ಬೆಂಡು ಅಷ್ಟು ಅಬ್ಸರ್ವ್ ಮಾಡಿ ಸುಮ್ಮನೆ ಕೂತಿದ್ದಾಳೆ ಅಂದರೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಕಣ್ಣು ಹತ್ರ ಕೈ ಹೋಯ್ತು ಅಂದರೆ ತೆಗೀದು ಕೈ ಅಂತ ಹೇಳ್ತಾನೆ ಇರ್ತಾರೆ. ಸೊ ಆ ಥರ ಮಾಡಿ ನನಗೆ ಸ್ವಲ್ಪ ಬ್ಲ್ಯಾಕ್ ಜಾಸ್ತಿನೇ ಆಗಿದೆ, ಅಂದರೆ ಡೆಡ್ ಸೆಲ್ಸ್ ಕೂತಿದೆ. ಮತ್ತು ಅಲ್ಲಿ ಸ್ಕಿನ್ನು ಎವ್ರಿ ಟೈಮ್ ನಾನು ರಬ್ ಮಾಡೋದ್ರಿಂದ ಇರಿಟೇಷನ್ ಆಗೋದ್ರಿಂದ ಸ್ವಲ್ಪ ಅಲ್ಲಿ ತುಂಬ ಡಾರ್ಕ್ ಸರ್ಕಲ್ಸ್ ಆಗಿದೆ. ಅದನ್ನು ಸ್ವಲ್ಪ ಟೇಕ್ ಕೇರ್ ಮಾಡಬೇಕು. ಸೊ ಎಸ್ಪೆಷಲಿ ಬೇಸ್ಡ್ ಆನ್ ದಟ್ ಕೆಳಗೆ ಬಾಯಿ ಸುತ್ತ ಕಪ್ಪಿರುತ್ತೆ. ಬಾಯಿ ಸುತ್ತ ಕಪ್ಪಿರೋರಿಗೆ ದ ಪ್ರಾಬ್ಲಮ್ ಇಸ್ ಡೆಡ್ ಸೆಲ್ಸ್ ಕೂರ್ತಾ ಹೋಗ್ತಾ ಇರುತ್ತೆ, ಅದು ಕಪ್ ಹಾಕ್ತಾ ಹೋಗ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಲೇಬೇಕಾಗತ್ತೆ. ಸೊ ಲಿಪ್ ಬಾಮ್ ಕರೆಕ್ಟಾಗಿರೋದು ಚೂಸ್ ಮಾಡ್ಕೊಳ್ಳಿ. ಲೈಕ್ ಮೇಬಿಲಿನ್ದಿದೆ, ಬೇಬಿ ಲಿಪ್ಸ್ ಇದೆ, ವ್ಯಾಸ್ಲಿನ್ ಇದೆ. ಕೆಲವ್ರಿಗೆ ವ್ಯಾಸ್ಲಿನ್ ಹಾಕಿದ್ರೆ ಬ್ಲ್ಯಾಕ್ ಟರ್ನ್ ಆಗುತ್ತೆ. ಸೊ ಪೆಟ್ರೋಲಿಯಂ ಜೆಲಿ ಏನಂತ ಹೇಳ್ತೀರಾ, ಸೊ ಅವ್ರಿಗೆ ಬೇಬಿ ಲಿಪ್ಸ್ ತೊಗೋಬೋದು. ಅದು ಸ್ವಲ್ಪ ಪಿಂಕ್ ಟಿಂಟ್ ಕೊಡುತ್ತೆ. ಸೊ ಲಿಪ್ಸ್ ಕೂಡ ಪಿಂಕ್ ಆಗಿ ಟರ್ನ್ ಆಗುತ್ತೆ. ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಂದು ಕೂಡ, ನಾನು ಬೇಬಿ ಲಿಪ್ಸನ್ನೇ ಬಳಸೋದು. ಸೊ ನಾನು ಬೇಬಿ ಲಿಪ್ಸ್ ಬಳಸಿದಾಗಿಂದ ಸ್ವಲ್ಪ ಲಿಪ್ ಕಲರ್ ಚೇಂಜು ಆಗಿದೆ. ಇಟ್ಸ್ ನಾಟ್ ಆರ್ಟಿಫಿಷಿಯಲ್, ಆ ಟೈಮಿಗೆ ಮಾತ್ರ ಇರುತ್ತೆ ಅಂತೆಲ್ಲ, ಅದು ಹೋದ್ಮೇಲೂ ಕೂಡ ಸ್ವಲ್ಪ ಟಿಂಟ್ ಥರ ಕೊಡುತ್ತೆ. ಸೊ ಯು ಕ್ಯಾನ್ ಯೂಸ್ ಬೇಬಿ ಲಿಪ್ಸ್, ವ್ಯಾಸ್ಲಿನ್ಸ್ ಪೀರಿಯೋಡಿಕಲ್. ಈ ಟೈಮಲ್ಲಿ ಮಾತ್ರ ಸ್ಕಿನ್ ಟೇಕ್ ಕೇರ್ ಮಾಡಲೇಬೇಕು. ಡ್ರೈ ಸ್ಕಿನ್, ಆಮೇಲೆ ಕಣ್ಣು ಕೆಳಗೆ ಸುತ್ತ ಕಪ್ಪಿರೋರಿಗೆ ಡಾರ್ಕ್ ಸರ್ಕಲ್ಸ್ ಕ್ರೀಮ್ ಬರುತ್ತೆ. ಎಕ್ಸಾಂಪಲ್ ನಾನು ಈ ಬ್ರ್ಯಾಂಡ್ ಅಂತ ರೆಕಮೆಂಡ್ ಮಾಡೋಕ್ಕೆ ಇಷ್ಟ ಇಲ್ಲ, ಬಟ್ ನಾನು ಒಂದು ಯೂಸ್ ಮಾಡ್ತಿದ್ದೀನಿ, ಮಮ್ಮ ಅರ್ಥದ್ದು. ಬಟ್ ಇಟ್ಸ್ ನಾಟ್ ಎನಿ ಪ್ರಮೋಷನಲ್ ವಿಡಿಯೋ ಆರ್ ಸಮಥಿಂಗ್, ಜಸ್ಟ್ ಅನ್ ಇನ್ಫಾರ್ಮೇಷನ್ ವಿಡಿಯೋ. ಸೊ ನಂಗೆ ಡಾರ್ಕ್ ಸರ್ಕಲ್ಸ್ ಇರೋದ್ರಿಂದ ನಾನು ಮಮ್ಮ ಅರ್ತ್ ಡಾರ್ಕ್ ಸರ್ಕಲ್ಸ್, ಅಂಡರ್ ಐ ಡಾರ್ಕ್ ಸರ್ಕಲ್ಸ್, ಬಾಬಾಯಿ ಡಾರ್ಕ್ ಸರ್ಕಲ್ಸ್ ಅಂತ ಹೇಳಿ ಕ್ರೀಮ್ ಅದು. ಸೊ ಅದನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಅದು ನಾನು ತುಂಬ ಯೂಸ್ ಮಾಡಲ್ಲ. ಸೊ ಫಂಕ್ಷನ್ಸು ಯಾವುದಾದ್ರೂ ನಿಯರ್ ಬೈ ಇದೆ ಅಂತ ಹೇಳಿದಾಗ, ಸ್ವಲ್ಪ ಮೇಕಪ್ಪಲ್ಲಿ ತುಂಬ ಬ್ಲ್ಯಾಕ್ ಕಾಣಬಾರ್ದು ಅಂತ ಹೇಳಿದಾಗ ನಾನು ಯೂಸ್ ಮಾಡ್ತೀನಿ. ಅದು ಇದೆ. ಮತ್ತು ಕೆಲವ್ರಿಗೆ ಫೋರ್ ಹೆಡ್ ಕಂಪ್ಲೀಟ್ ಟ್ಯಾನ್ ಆಗಿರುತ್ತೆ, ಬಿಕಾಸ್ ಅವ್ರ ಫೋರ್ ಹೆಡ್ ಪೋರ್ಷನ್ ದೊಡ್ಡದಿರುತ್ತೆ. ಸೊ ಅವ್ರಿಗೆ ಎಕ್ಸ್ಪೋಜರ್ ಜಾಸ್ತಿ ಇರುತ್ತೆ. ಸೊ ಟ್ಯಾನ್ ಸನ್ಸ್ಕ್ರೀನ್ ಟ್ಯಾನ್ಗೆ ಬೆಸ್ಟ್. ಅದು ಬಿಟ್ಟು ಟ್ಯಾನ್ ರಿಮೂವಲ್ ಕ್ರೀಮ್ಸ್ ಅಂತ ಬರುತ್ತೆ, ಮತ್ತು ಟ್ಯಾನ್ ರಿಮೂವಲ್ ಫೇಸ್ ಪ್ಯಾಕ್ ಅಂತ ಕೂಡ ಬರುತ್ತೆ. ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು. ಇದೇ ಬ್ರ್ಯಾಂಡ್ ಅಂತ ಇಲ್ಲ, ನಿಮಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು. ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಹೋಮ್ ರೆಮಿಡೀಸ್ ಆರ್ ದ ಬೆಸ್ಟ್. ಹೊರಗೆ ಹೋಗಿ ನೀವೇನು ಕಾಸು ಖರ್ಚು ಮಾಡೋದು ಬೇಡ. ಸೊ ನಿಮ್ಮ ಮನೇಲಿ ಇರೋದನ್ನು ಯೂಸ್ ಮಾಡಿ ನೀವು ಮಾಡ್ಬೋದು. ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ನಾನು ರೆಕಮೆಂಡ್ ಮಾಡ್ತಿರೋದು. ಅಪಾರ್ಟ್ ಫ್ರಮ್ ದಟ್ ಬೇರೆಯವ್ರು ಯಾರಾದರೂ ಟ್ರೈ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಗೆ ಯಾವುದು ಫಸ್ಟ್ ನಿಮಗೇನರಿಂದ ಪ್ರಾಬ್ಲಮ್ ಅಂತ ನೀವೇ ಕಂಡುಹಿಡ್ಕೋಬೇಕು. ಎಕ್ಸಾಂಪಲ್, ಜಾಸ್ತಿ ಪಿಂಪಲ್ಸ್ ಬರ್ತಿದೆ, ಜಾಸ್ತಿ ಹಾಕೋ ಮುಖ ಸ್ಕಿನ್ ಡಲ್ ಆಗ್ತಿದೆ. ಸೊ ಫೈಂಡ್ ಎಫೆಕ್ಟ್, ಎಲ್ಲಿಂದ ಎಫೆಕ್ಟ್ ಆಗ್ತಿದೆ, ಎಲ್ಲಿಂದ ಇದು ಇಂಪ್ಯಾಕ್ಟ್ ಆಗ್ತಿದೆ ಅಂತ ನೀವು ಕಂಡುಕೊಂಡ್ರೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಈಸಿಯಾಗಿ ನೀವೇ ತಿಳ್ಕೊಬೋದು. ಸೊ ನನಗೆ ಇವಾಗ ಪಿಂಪಲ್ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಟು ಬಿ ಫ್ರ್ಯಾಂಕ್, ಎವ್ರಿ ಮಂತ್ ಮೆನ್ಸ್ಟ್ರೇಷನ್ ಸೈಕಲಿಂದ ಪಿಂಪಲ್ಸ್ ಬರುತ್ತೆ ನನಗೆ. ಸೊ ಎವ್ರಿ ಮಂತ್ ಪೀರಿಯಡ್ಸ್ ಟೈಮಲ್ಲಿ ನನಗೆ ಪಿಂಪಲ್ಸ್ ಬರುತ್ತೆ. ಅದು ಬಿಟ್ಟು ನನಗೆ ನೋಡಬೇಕಂದ್ರೆ ಆಯಿಲ್ ಫುಡ್ಸ್, ಜಂಕ್ ಫುಡ್ಸ್ ಜಾಸ್ತಿ ಏನೂ ತಿನ್ನಲ್ಲ, ಬಿಕಾಸ್ ತರಲ್ಲ ನಮ್ಮ ಮನೇಲಿ, ಬಿಕಾಸ್ ನಾನು ತಿಂದುಬಿಡ್ತೀನಿ ಅಂತಲೇ ಇತ್ತೀಚೆಗೆ ಜಾಸ್ತಿ ತರಲ್ಲ. ಸೊ ದಟ್ ಅದನ್ನು ತಿಂದಿದ್ರೂ ನಂಗೆ ಬರುತ್ತೆ, ಬಿಕಾಸ್ ನಾನು ಈ ವೀಕ್ ಸ್ವಲ್ಪ ಬೇಕ್ರಿ ಐಟಮ್ಸ್ ಎಲ್ಲ ತಿಂದಿದ್ದೀನಿ. ಸೊ ಅದಕ್ಕೆ ಪಿಂಪಲ್ ಬಂದಿದೆ. ಸೊ ನನಗೆ ಗೊತ್ತಿದೆ ರೀಸನ್ ಏನು ಅಂತ. ಮತ್ತು ವಾಟರ್ ಇಂಟೇಕ್ ಸ್ವಲ್ಪ ಕಮ್ಮಿ ಆಯಿತು, ಮತ್ತು ಸ್ಕಿನ್ ಪ್ಯಾಂಪರ್ ಮಾಡೋದು ಕೂಡ ಕಮ್ಮಿ ಆಯಿತು. ಸೊ ನನಗೆ ಗೊತ್ತಿದೆ ಇದರಿಂದ ಎಲ್ಲ ಆಗಿ ನನ್ನ ಸ್ಕಿನ್ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಹಾಗೆ ನೀವು ಕೂಡ ಏನರಿಂದ ಈ ಥರ ಆಗ್ತಿದೆ ಅಂತ ಕಂಡುಹಿಡ್ಕೊಳ್ಬೇಕು. ಫಸ್ಟ್ ಪ್ರಾಬ್ಲಮ್ನ ಕಂಡುಹಿಡಿಬೇಕು, ಆಮೇಲೆ ಸೊಲ್ಯೂಷನ್ ಹುಡುಕೋದು ತುಂಬ ಈಸಿ ಆಗುತ್ತೆ. ಸೊ ಕೆಲವ್ರಿಗೆ ಒಳಗಿಂದನೇ ಪ್ರಾಬ್ಲಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಲೈಕ್ ನನ್ನ ಥರ ನೀರು ಕುಡಿತಿರಲ್ಲ ಸರಿಗೆ, ಪ್ರಾಪರ್ ಸ್ಲೀಪ್ ಇರಲ್ಲ, ಟೆನ್ಷನ್ ಇರುತ್ತೆ, ಪ್ರೆಷರ್, ಅದೆಲ್ಲ ಒಳಗಿಂದು. ಮೇಲಿ ಎಂಥ ಕಾಸ್ಟ್ಲಿ ಕ್ರೀಮ್ ಹಚ್ಚಿದ್ರೂ ಕೂಡ ಒಳಗೆ ಅದೆಲ್ಲ ಕ್ಲೆನ್ಸ್ ಆಗೋಲ್ಲ. ಸೊ ಇದನ್ನೆಲ್ಲ ಸರಿ ಮಾಡ್ಕೊಳ್ತಾ ಬರ್ತಾನೆ ನಮ್ಮ ಸ್ಕಿನ್ ಸರಿ ಹೋಗೋಕ್ಕೆ ಚಾನ್ಸಸ್ ಇರೋದು.
ಸೊ ಒಬ್ಬರು ಪರ್ಸನ್ ಹೆಲ್ದಿ ಇದ್ದಾರೆ ಅಂತ ನಾವು ಏನು ನೋಡಿ ಹೇಳ್ತೀವಿ ಹೇಳಿ? ಅವ್ರ ಫೇಸ್ ನೋಡಿ ಹೇಳ್ತೀವಿ ಅಥವಾ ಅವ್ರ ಬಾಡಿ ನೋಡಿ ಹೇಳ್ತೀವಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬೆಸ್ಟ್ ಇಂಪ್ರೆಷನ್ ಕೊಡೋದೇ ನಮ್ಮ ಸ್ಕಿನ್. ಸೊ ನಮ್ಮ ಸ್ಕಿನ್ನಲ್ಲೇ ಗೊತ್ತಾಗುತ್ತೆ ನಾವು ಎಷ್ಟು ಹೆಲ್ದಿ ಇದ್ದೀವಿ. ಮಾತುಕತೆ ಎಲ್ಲ ಮುಗಿದ ಮೇಲೆ ಫೈನಲಿ ಲೆಟ್ಸ್ ಸ್ಟಾಪ್ ದಿ ಟಾಕಿಂಗ್ ಆ್ಯಂಡ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಬನ್ನಿ ನೋಡೋಣ ಇವತ್ತಿನ ಸ್ಕಿನ್ ಕೇರ್ ಏನಿದೆ ಅಂತ. ಸೊ ನಾನಿವಾಗ ಫೇಸ್ನ ವಾಶ್ ಮಾಡಿದ್ದೀನಿ, ಏನು ಕೂಡ ಅಪ್ಲೈ ಮಾಡಿಲ್ಲ. ಸ್ವಲ್ಪ ಲಿಪ್ ಬಾಮ್ ಹಚ್ಚಿದ್ದೀನಿ ಬಿಕಾಸ್ ನನ್ನ ಲಿಪ್ಸ್ ಸ್ವಲ್ಪ ಡ್ರೈ ಆಗುತ್ತೆ. ಸೊ ಇದು ರೀಸನ್ ಲಿಪ್ ಬಾಮ್ ಮಾತ್ರ ಹಚ್ಕೊಂಡಿದ್ದೀನಿ. ಸೊ ಸ್ಕಿನ್ನಿಗೆ ನಾನೇನು ಹಚ್ಚಿಲ್ಲ. ಸೊ ಫೇಸ್ ವಾಶ್ ಮಾಡಿ ಕ್ಲಿಯರಾಗಿ ಹಾಗೇ ಇದೆ. ಸೊ ಏನೂ ಹಚ್ಚಿಲ್ಲ. ಸೊ ಫೇಸ್ ವಾಶ್ ಮಾಡಿ ಆಲ್ಮೋಸ್ಟ್ ಒಂದು 10 to 15 ಮಿನಿಟ್ಸ್ ಆಗಿದೆ. ಸೊ ಇದನ್ನು ಕಂಪ್ಲೀಟ್ ಕ್ಲೀನ್ ಮಾಡ್ಕೊಂಬಿಡೋಣ ಫೇಸ್ನ. ಸೊ ಯಾವುದಾದ್ರೂ ಟಿಶ್ಯೂ ಅಥವಾ ವೆಟ್ ವೈಪ್ಸ್ ಬೆಸ್ಟ್, ಅಂದರೆ ಟಿಶ್ಯೂಸ್ ಅಥವಾ ವೆಟ್ ವೈಪ್ಸ್ನ ಯೂಸ್ ಮಾಡಿ ಫೇಸ್ನ ಕ್ಲೀನ್ ಮಾಡ್ಕೊಳ್ಳಿ. ಸ್ಕಿನ್ನ ಸ್ಕ್ರಬ್ ಮಾಡಬೇಕು. ಸ್ಕ್ರಬ್ ಮಾಡೋದ್ರಿಂದ ಏನಾಗುತ್ತೆ, ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ. ನೆಕ್ಸ್ಟ್ ನೀವು ಪ್ಯಾಕ್ ಹಾಕೋದ್ರಿಂದ ಅಥವಾ ಮಾಯ್ಶ್ಚರೈಸರ್ ಅಥವಾ ಫೇಸ್ ಮಾಸ್ಕ್ ಹಾಕೊಳ್ಳೋದ್ರಿಂದ ನೆಕ್ಸ್ಟ್ ಅದು ಸ್ಕಿನ್ಗೆ ಡೈರೆಕ್ಟ್ ಇನ್ಹೇಲ್ ಆಗುತ್ತೆ, ಅಂದರೆ ಡೈರೆಕ್ಟಾಗಿ ಸ್ಕಿನ್ಗೆ ರಿಟೇನ್ ಆಗುತ್ತೆ. ಸೊ ನೀವು ಇವಾಗಲೇ ಸುಮ್ಮನೆ ಹಾಕಿ ವಾಶ್ ಮಾಡಿದ್ರೆ ಡೆಡ್ ಸೆಲ್ಸ್ ಏನು ಗೊತ್ತಿರುತ್ತೆ ಅದ್ರ ಮೇಲೆ ಹೋಗುತ್ತೆ, ನಿಮಗೆ ಸ್ಕಿನ್ ಮೇಲೆ ಏನೂ ಎಫೆಕ್ಟ್ ಬರೋಲ್ಲ. ಸೊ ಇವತ್ತು ನಾನು ಯೂಸ್ ಮಾಡ್ತಿರೋ ಪ್ಯಾಕ್ ಬಂದು ಕಾಫಿ ಪ್ಯಾಕ್. ಆಲ್ಮೋಸ್ಟ್ ಇದು ನೋಡ್ಕೊಳ್ಳಿ, ಇದು ಕಾಫಿ ಪೌಡರ್, ಇನ್ಸ್ಟೆಂಟ್ ಕಾಫಿ ಪೌಡರ್ ಆದರೂ ಸರಿ ಅಥವಾ ಕಾಫಿ ಪೌಡರು. ಸೊ ಇದಕ್ಕೆ 1 ಸ್ಪೂನ್ ಶುಗರ್ ಮತ್ತು ಹನಿ. ಸೊ ಹನಿನ ಸೇರಿಸಿ ಒಂದು ಮಾಮೂಲಿ ಸ್ಕ್ರಬ್ ಥರ ತಯಾರು ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಇರುತ್ತೆ. ಇಟ್ಸ್ ನಾಟ್ ರನ್ನಿ, ಇಟ್ಸ್ ಬಿಟ್ ಸ್ಟಿಕ್ಕಿ ಆಗಿರುತ್ತೆ. ಸೊ ಇದನ್ನು ನಾವು ಏನು ಮಾಡ್ಕೊಳ್ಳೋಣ ಅಂತಂದರೆ ಸ್ಕಿನ್ಗೆ ಹಾಕಿ ಸ್ಕ್ರಬ್ ಮಾಡೋಣ, ಎಕ್ಸ್ಫೋಲಿಯೇಟ್ ಮಾಡ್ಕೊಳ್ಳೋಣ. ಬಿ ಜೆಂಟಲ್, ತುಂಬ ರಫಾಗಿ ಉಜ್ಜಕ್ಕೆ ಹೋಗ್ಬೇಡಿ ಬಿಕಾಸ್ ಇದು ಸ್ವಲ್ಪ ಹಾರ್ಡ್ ಇರುತ್ತೆ. ಬಿಕಾಸ್ ನಾವೇನೂ ಹಚ್ತಿಲ್ಲ ಅಲ್ಲ, ಅದಕ್ಕೆ ನೀರು ಕೂಡ ಹಾಕ್ಕೊಂಡಿಲ್ಲ. ಭಾಸ್ಕರ್ ಕೂಡ ಬಂದರು. ಯಾಕೆ ನಾನು ಇಷ್ಟು ಲೇಟಾಗಿ ಸ್ಕಿನ್ ಕೇರ್ ಮಾಡ್ತೀನಿ ಅಂದರೆ, ಸೊ ನೈಟ್ ಹೊತ್ತು ಸ್ಕಿನ್ ಸ್ವಲ್ಪ ಫ್ರೆಶ್ ಫೀಲ್ ಆಗುತ್ತೆ. ಸೊ ಆವಾಗ ಚೆನ್ನಾಗಿ ಅನಿಸುತ್ತೆ ಅಂತ. ಹಾಯ್ ಸ್ಕ್ರಬ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಆ್ಯಸ್ ಐ ಟೋಲ್ಡ್, ನಿಮಗೆ ಡೆಡ್ ಸೆಲ್ಸ್ ಎಲ್ಲ ಕೂಡ ಎದ್ದೊಳುತ್ತೆ. ಅದ್ರ ಜೊತೆಗೆ ಹೊಸ ಸ್ಕಿನ್ ಗ್ಲೋ ಥರ ಲೈಕ್ ಫೇಶಿಯಲ್ ಲುಕ್ ಕೊಡುತ್ತೆ ಸ್ಕ್ರಬ್ ಮಾಡೋದ್ರಿಂದ. ಸೊ ಇದು ಸ್ವಲ್ಪ ಬಿಟ್ಟಿದ್ದೀವಿ, ಈಗ ವೈಪ್ ಮಾಡಿ ತೆಕ್ಕೊಂಬಿಡೋಣ. ಈ ಸ್ಕ್ರಬ್ನ ಕಣ್ಣತ್ರ ಯೂಸ್ ಮಾಡೋದು ಬೇಡ, ಬಿಕಾಸ್ ಸ್ಮಾಲ್ ಕ್ರಿಸ್ಟಲ್ ಥರ ಎಲ್ಲ ಇರುತ್ತೆ, ಕಣ್ಣು ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ಕಾಫಿನ ತುಂಬ ಕಣ್ಣತ್ರ ತನಕ ತೊಗೊಂಡೋಗೋದು ಬೇಡ ಅಂತ ಮೈ ಸಜೆಷನ್. ಎಲ್ಲ ಕಾಫಿ ಇಷ್ಟ ಆಗಲ್ಲ ಅಂತ ಹೇಳೋರು, ನಾನು ಫಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಆ ಥರ ನೀವು ಟೊಮ್ಯಾಟೊ, ಶುಗರ್, ಹನಿನ ಮಿಕ್ಸ್ ಮಾಡಿ ಸ್ಕ್ರಬ್ ಮಾಡ್ಕೋಬೋದು ಸ್ಕಿನ್ಗೆ. ಅದು ಕೂಡ ಒಳ್ಳೆ ಎಫೆಕ್ಟ್ ಕೊಡುತ್ತೆ. ಬಯೋ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ಸೊ ನೀವು ಆಲ್ಮಂಡ್ ಆಯಿಲ್, ಕೊಕೊನಟ್ ಆಯಿಲ್ ಯಾವ್ದು ಬೇಕಾದರೂ ಯೂಸ್ ಮಾಡಿ ಸ್ಟೀಮ್ ತೊಗೋಬೋದು. ಸೊ ಸ್ಟೀಮ್ ಅದರಿಂದ ನಿಮಗೆ ಸಣ್ಣ ಪೋರ್ಸ್ ಅಂತ ಇರುತ್ತೆ, ಆ ಸಣ್ಣ ಪೋರ್ಸ್ ಎಲ್ಲ ಕೂಡ ಕ್ಲೀನಪ್ ಆಗುತ್ತೆ. ಮತ್ತು ಕ್ಲಿಯರ್ ಫೇಸ್, ಲೈಕ್ ಗ್ಲಾಸ್ ಲುಕ್ ಕ್ಲಿಯರ್ ಫೇಸ್ ಕೂಡ ನಿಮಗೆ ಸಿಗುತ್ತೆ. ಸೊ ಬಯೋ ಆಯಿಲ್ ಹಚ್ಕೊಂಡು ವಿಲ್ ಟೇಕ್ ಸ್ಟೀಮ್. ಸೊ ಸ್ವಲ್ಪ ಇದೆ, ಖಾಲಿ ಆಗಿಬಿಟ್ಟಿದೆ ಯೂಸ್ ಮಾಡಿ.
ಪಾಪ ನಾನು ಸ್ಕಿನ್ ಕೇರ್ ಮಾಡ್ಕೋತಾ ಇದ್ದೀನಿ ಅಂತ ನನ್ನ ಗಂಡ ಅವರೇ ಚಪಾತಿ ಮಾಡ್ಕೊಂಡು ತಿಂತಾ ಇದ್ದಾರೆ. ಸಚ್ ಕ್ಯೂಟ್ ಅಲ್ಲ. ಥ್ಯಾಂಕ್ ಯು ಬೇಬಿ, ಥ್ಯಾಂಕ್ ಯು. ಬಾ ನಿಂಗೂ ಸ್ಕಿನ್ ಕೇರ್ ಮಾಡ್ತೀನಿ. ಬಾ. ಫೇರ್ ಅಂತೆ, ನೀನೇ ಪಟ್ಟ ಕುಟ್ಕೊಂಡ್ಬಿಡ್ತೀಯ, ಇರೋ ಫೇರೇ ಸಾಕು ಅಂತ. ಆಯಿಲ್ ಎಲ್ಲ ಅಬ್ಸರ್ವ್ ಆಗಿದೆ ಸೊ ಸ್ಕಿನ್ಗೆ. ಸೊ ಇವಾಗ ಹೋಗಿ ಸ್ಟೀಮ್ ತೊಗೊಳ್ಳೋಣ. ಸ್ಟೀಮ್ ಒಂದು 2 to 3 minutes ತೊಗೊಂಡ್ರೆ ಸಾಕು. ಸೊ ಫೇಸ್ ಸ್ವಲ್ಪ ಸ್ವೆಟ್ ಬರೋಂಗೆ ಅನ್ಸಿದ್ರೆ ಸಾಕು. ಸೊ ಬರೋಣ. ಸೊ ಸ್ಟೀಮ್ ತೊಗೊಂಡು ಬೇಗ ಬರ್ತೀನಿ. ಸ್ಟೀಮ್ ತೊಗೊಂಡಿದ್ದೀನಿ. ಸೆಕೆಂಡ್ ಲುಕ್ ಮೈ ಫೇಸ್ ಎಲ್ಲ ಕೂಡ ಎಲ್ಲ ಬಂದಿದೆ. ಸೊ ಫೇಸ್ ವಾಶ್ನ ಫೇಸ್ನ ಕ್ಲೀನಪ್ ಮಾಡ್ಕೊಳ್ಳೋಣ ವೈಪ್ಸಲ್ಲಿ. ಆಯಿಲ್ ಹಚ್ಕೊಂಡು ಏನಕ್ಕೆ ನಾವು ಸ್ಟೀಮ್ ತೊಗೋಬೇಕು ಅಂತ ಹೇಳಿದ್ರೆ, ಕ್ಯಾಶುಯಲ್ ಸ್ಟೀಮ್ ಡೈರೆಕ್ಟಾಗಿ ಸ್ಕಿನ್ಗೆ ನಾವು ಸ್ಟೀಮ್ ತೊಗೊಂಡ್ರೆ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಅದು ಬಿಸಿ ಅಲ್ವಾ. ಸೊ ನಾವು ಅಪ್ಲಿಕೇಟರ್ ಅಂದರೆ ಲೈಕ್ ಆಯಿಲ್, ಲೈಕ್ ಆಲ್ಮಂಡ್ ಆಯಿಲ್ ಹಾಕೋಬೋದು, ಕೊಕೊನಟ್ ಆಯಿಲ್ ಯೂಸ್ ಮಾಡ್ಬೋದು, ಈ ಥರ ಬಯೋ ಆಯಿಲ್, ಯಾವುದಾದ್ರೂ ಆಯಿಲ್ಸ್ ಯೂಸ್ ಮಾಡಿ ನಾವು ಮಾಡೋದ್ರಿಂದ ಸ್ಕಿನ್ನಿಗೆ ಮಾಯ್ಶ್ಚರ್ ರಿಟೇನ್ ಆಗುತ್ತೆ ಮತ್ತು ಓಪನ್ ಪೋರ್ಸ್ ಓಪನ್ ಆಗೋಕ್ಕೆ ಸುಲಭ ಆಗುತ್ತೆ. ಫೇಸ್ ಮಾಸ್ಕ್. ಸೊ ಇದು ಬಂದುಬಿಟ್ಟು ಕ್ಯಾರೆಟ್ ಫೇಸ್ ಮಾಸ್ಕ್. ಸೊ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಕ್ಯಾರೆಟ್ನ ತೊಗೊಂಡು ಅದನ್ನು ಕಟ್ ಮಾಡಿ ಗ್ರೈಂಡರಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ತಿಕ್ ಪೇಸ್ಟ್ ಮಾಡಿ ಅದನ್ನು ಹಿಂಡಿದ್ರೆ ರಸ ಬರುತ್ತೆ, ಲೈಕ್ ಜ್ಯೂಸ್ ಬರುತ್ತೆ. ಆ ಜ್ಯೂಸ್ಗೆ ನಾನು 1 ಸ್ಪೂನ್ ಕಡಲೆ ಹಿಟ್ಟು, ಅರಿಶಿನ ಮತ್ತು ಬೆರೆಸಿ ನಾನೊಂದು ಪ್ಯಾಕ್ ರೀತಿಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವತ್ತು ಇದೆ ನಮ್ಮ ಫೇಸ್ ಪ್ಯಾಕ್ ಆ್ಯಂಡ್ ಮ್ಯಾಜಿಕ್ ಪ್ಯಾಕ್. ಸೊ ಕ್ಯಾರೆಟ್ದು ಬೆನಿಫಿಟ್ಸ್ ನಿಮಗೆಲ್ಲ ಗೊತ್ತಿದೆ. ಕ್ಯಾರೆಟ್ ಇಸ್ ವೆರಿ ಗುಡ್ ಫಾರ್ ಸ್ಕಿನ್ ಅಂತ. ಡೈಲಿ ನೀವು ಕ್ಯಾರೆಟ್ ಜ್ಯೂಸ್ ಕನ್ಸ್ಯೂಮ್ ಮಾಡೋದ್ರಿಂದ ಸ್ಕಿನ್ ಟೆಕ್ಸ್ಚರು ಕೂಡ ಚೆನ್ನಾಗಾಗುತ್ತೆ ಮತ್ತು ಬಾಡಿಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ಬಟ್ ಅದು ಎಕ್ಸೆಸ್ ಆಫ್ ಹೀಟ್ ಅಂತಲೂ ಹೇಳ್ತಾರೆ. ಸೊ ಡೈಲಿ ಇಲ್ಲ ಅಂದರೆ ಯು ಕ್ಯಾನ್ ಜಸ್ಟ್ ಆಪ್ಟೆಡ್ ಫಾರ್ 2 days ಒನ್ಸ್ ಆದರೂ ಕೂಡ ನೀವು ಕುಡಿಬೋದು. ಸೊ ಒಳ್ಳೆಯದು ಸ್ಕಿನ್ಗೆ. ಸೊ ಇದನ್ನು ಇವತ್ತು ನಾನು ಫೇಸ್ ಪ್ಯಾಕ್ ಆಗಿ ಬಳಸ್ತೀನಿ. ಸೊ ಯಾವುದೇ ಫೇಸ್ ಪ್ಯಾಕ್ ಹಾಕಬೇಕಾದಾಗ ಡೈರೆಕ್ಟಾಗಿ ಫೇಸ್ ಪ್ಯಾಕ್ ಹಾಕಿ ಬಿಟ್ಬಿಡಬೇಡಿ. ಫಸ್ಟ್ ಪ್ರೊಸೀಜರ್ ಏನಿರಬೇಕಂದ್ರೆ, ಈ ಥರ ಅದನ್ನು ಸರ್ಕ್ಯುಲರ್ ಮೋಷನಲ್ಲಿ ನಾವು ಸರ್ಕ್ಯುಲರ್ಗೆ ಸ್ಕಿನ್ಗೆ ಲೈಕ್ ಫೇಸಿಗೆ ಪೂರ್ತಿ ಹಚ್ಕೋಬೇಕು. ಆಮೇಲೆ ಅದನ್ನು ಪ್ಯಾಕ್ ಥರ ಹಾಕಿ ಡ್ರೈ ಮಾಡೋಕ್ಕೆ ಬಿಡಬೇಕು. ಒಂದೇ ಸತಿ ನೀವು ಡ್ರೈ ಮಾಡೋಕ್ಕೆ ಬಿಟ್ರಿ ಅಂತ ಹೇಳಿದ್ರೆ ಸ್ಕಿನ್ಗೆ ಏನೂ ಅಬ್ಸರ್ವ್ ಆಗೋಲ್ಲ ಮತ್ತು ವೇಸ್ಟ್ ಆಫ್ ಪ್ಯಾಕ್ ಆ ಥರ ಆಗುತ್ತೆ. ಸೊ ಸೆಕ್ಷನ್ ಬೈ ಸೆಕ್ಷನ್ ಹೋಗಿ, ಲೈಕ್ ಚಿನ್ಸ್ ಫಸ್ಟ್, ಅಥವಾ ನಿಮಗೆ ಫೋರ್ ಹೆಡ್ ಕಂಫರ್ಟಬಲ್ ಇದೆ ಫಸ್ಟ್ ಫೋರ್ ಹೆಡ್ಡಿಂದ ಕವರ್ ಮಾಡ್ಕೊಂಬಂದು ಐಸ್, ಆಮೇಲೆ ನೋಸ್, ಆಮೇಲೆ ಲಿಪ್ಸ್, ಆಮೇಲೆ ಚಿನ್, ಆ ಥರ ನೀವು ಕವರ್ ಮಾಡ್ಕೊಂಬರ್ಬೋದು. ಸೊ ಫಸ್ಟ್ ನಾನು ಇವಾಗ ಚೀಕ್ಸಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ದಟ್ ನನಗೆ ಕನ್ವೀನಿಯೆಂಟ್, ಹಂಗೆ ಅಪ್ಪರ್ ಆ್ಯಂಡ್ ಲೋವರ್ ಕೂಡ ಮಾಡ್ಬೋದು ಅಂತ. ಇನ್ಸ್ಟೆಂಟ್ ಗ್ಲೋ, ಲೈಕ್ ಯಾವ್ದಾದ್ರು ಫಂಕ್ಷನ್ಸ್ಗೆ ಹೋಗಬೇಕು, ಎಲ್ಲಾದರೂ ಲೈಕ್ ಈವೆಂಟ್ ಥರ ಇರಬೇಕು, ಸ್ವಲ್ಪ ಸ್ಕಿನ್ ಗ್ಲೋ ಆ್ಯಂಡ್ ರಿಫ್ರೆಶ್ ಆಗಿ ಕಾಣಬೇಕು ಅಂದರೆ ಇನ್ಸ್ಟೆಂಟಾಗಿ ನಿಮ್ಮ ಫೇಸ್ಗೆ ಒಂದು ಗ್ಲೋ ಕೊಡುವಂತಹ ಪ್ಯಾಕೆ. ಬಿಕಾಸ್ ಇದರಲ್ಲಿ ನಾವು ಬಳಸಿರೋದು ಕ್ಯಾರೆಟ್ ವಿಚ್ ಇಸ್ ಗುಡ್ ಫಾರ್ ಸ್ಕಿನ್ ಅಗೇನ್, ಮತ್ತು ಕಡಲೆ ಹಿಟ್ಟು. ಹಳೆ ಕಾಲದಿಂದನೂ ಫೇಮಸ್ ಫಾರ್ ಸ್ಕಿನ್ ಸೀಕ್ರೆಟ್ಸ್ ಕಡಲೆ ಹಿಟ್ಟು. ಮತ್ತು ನಾವು ಬಳಸೋದು ಅರಿಶಿನ. ಸೊ ಆ್ಯಂಟಿಬಯೋಟಿಕ್ ಇರುತ್ತೆ ಮತ್ತು ಅದರಲ್ಲಿ ಯಾವುದೇ ಥರ ಪಿಂಪಲ್ಸ್ ಬರೋ ಚಾನ್ಸಸ್ ಇರೋಲ್ಲ. ಮತ್ತು ಹನಿ, ಸೊ ವಿಚ್ ಇಸ್ ಲೈಕ್ ಸಿಲ್ಕಿ ಸ್ಮೂತ್ ಸ್ಕಿನ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇನ್ಸ್ಟೆಂಟ್ ಗ್ಲೋ ಸಿಗೋದಕ್ಕೂ ನೀವು ಈ ಒಂದು ಫೇಸ್ ಪ್ಯಾಕ್ನ ಕೂಡ ಹಾಕೋಬೋದು. ನಾವು ಯಾಕೆ ಸ್ಕ್ರಬ್ ಮಾಡಿ ಸ್ಟೀಮ್ ತೊಗೊಂಡು ಫೇಸ್ ಪ್ಯಾಕ್ ಹಾಕ್ತೀವಿ ಅಂತ ಹೇಳಿದ್ರೆ, ಸ್ಕಿನ್ ಮೇಲೆ ರಿಸಲ್ಟ್ಸ್ ಬೇಗ ತೋರ್ಸೋಕ್ಕೆ ಶುರು ಆಗುತ್ತೆ. ನೀವು ಯಾವುದೇ ಒಂದು ಫಂಕ್ಷನ್ ಈವೆಂಟ್ಗೆ ಹೋಗ್ಬೇಕಂತ ಹೇಳಿದ್ರೆ, ನಾಳೆ ಫಂಕ್ಷನ್ ಇದು ಇವತ್ತು ಪಾರ್ಲರ್ಗೆ ಹೋಗೋದಾಗಲಿ, ಇವತ್ತು ಮನೇಲಿ ಏನಾದರೂ ಹೋಮ್ ರೆಮಿಡೀಸ್ ಮಾಡ್ಕೊಳ್ಳೋದಾಗಲಿ ಮಾಡಿದ್ರೆ ನೋ ಯೂಸ್. ಬಿಕಾಸ್ ನಿಮ್ಮ ಸ್ಕಿನ್ 2 days ಆದಮೇಲೆ ರಿಫ್ಲೆಕ್ಟ್ ಮಾಡೋದು.
ಸೊ ಇವತ್ತು ನೀವು ಮಾಡ್ಕೊಂಡಿದ್ದೀರಾ ಅಂದರೆ ಇನ್ನು 2 ಡೇಸಲ್ಲಿ ಯಾವುದಾದ್ರೂ ಈವೆಂಟ್ ಇತ್ತು ಅಂದರೆ 2 ಡೇಸಲ್ಲಿ ಯಾವುದಾದ್ರೂ ಫಂಕ್ಷನ್ಸ್ ಇತ್ತು ಅಂದರೆ ಅವತ್ತಿಗೆ ನಿಮಗೆ ಗ್ಲೋ ಮತ್ತು ಲುಕ್ನ ಎನ್ಹಾನ್ಸ್ ಮಾಡುತ್ತೆ. ಸೊ ನಾಳೆ ಇಟ್ಕೊಂಡು ಇವತ್ತು ಮಾಡೋದ್ರಿಂದ ಏನೂ ಯೂಸ್ ಇರಲ್ಲ. ಸೊ ಇದನ್ನು ನೀವು ಯಾವುದಾದ್ರೂ ಫಂಕ್ಷನ್ಸ್ಗೆ ಪ್ರಿಯೋರ್ ಆಗಿ ಲೈಕ್ ಯೂಸ್ ಮಾಡ್ಕೊಬೋದು. ಇದನ್ನು ಮೆನ್ನು ಕೂಡ ಹಚ್ಕೋಬೋದು. ಬಟ್ ಇದರಲ್ಲಿ ನಾವು ಟರ್ಮರಿಕ್ ಬಳಸಿರೋದ್ರಿಂದ ಅವ್ರ ಟೀ ಝೋನ್ಸ್ ಅಂತ ಹೇಳ್ತಾರಲ್ಲ, ಮೀಸೆ ಹಾಗೂ ಗಡ್ಡಕ್ಕೆ ಬಿಟ್ಟು ಲೈಕ್ ಅವ್ರ ಕೆನ್ನೆ, ಮೂಗು ಮತ್ತು ಫೋರ್ ಹೆಡ್ಗೆ ಕೂಡ ಬಳಸ್ಬೋದು. ಅರ್ಶಿನ ಒಂದು ತೆಗೆದ್ರೆ ಇನ್ನೆಲ್ಲ ಅವರು ಕೂಡ ಕಂಪ್ಲೀಟ್ ಫೇಸ್ಗೂ ಕೂಡ ಹಚ್ಕೋಬೋದು ಅಷ್ಟೇ. ಅರ್ಶಿನ ಯಾಕೆ ಹಚ್ಕೋಬಾರ್ದು ಅಂದರೆ ಕೂದಲು ಉದುರೋಗುತ್ತೆ ಅನ್ನೋ ಕಾರಣ ಅಲ್ಲ, ಹೇರ್ ಗ್ರೋತ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿ ಅಷ್ಟೇ. ಯಾಕೆ ನಾವು ಪ್ರಾಡಕ್ಟ್ನ ಹಾಕಿ ಸರ್ಕ್ಯುಲರ್ ಮೋಷನ್ ಮತ್ತು ಟಿ ಝೋನ್ಸ್ ಎಲ್ಲ ಉಜ್ಜಬೇಕು ಅಂತ ಹೇಳಿದ್ರೆ, ಫೇಸಲ್ಲಿ ಕೂಡ ಫ್ಯಾಟ್ ಅನ್ನೋದು ಕೂಡ ಸ್ಟೋರ್ ಆಗಿರುತ್ತೆ. ಸೊ ಅನ್ಹೆಲ್ದಿ ಫ್ಯಾಟ್ ಆಗಿರ್ಬೋದು, ಗುಡ್ ಫ್ಯಾಟ್ ಆಗಿರ್ಬೋದು, ಯಾವುದೇ ಥರ ಆಗಿರ್ಬೋದು, ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ಸೊ ಮೈನ್ಯೂರ್ ಫ್ಯಾಟ್ ಪರ್ಸೆಂಟೇಜ್ ಎಲ್ಲ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಫೇಸಲ್ಲಿ. ಇದು ಎಷ್ಟು ಚೆನ್ನಾಗಿ ಆರೆಂಜಿಶ್ ಕಲರ್ ಕೊಡುತ್ತೆ ಅಂತ. ಸೊ ಆ್ಯಸ್ ದ ಟೆಕ್ಸ್ಚರ್ ನೋಡಿದ್ರೆ ಗೊತ್ತಾಗ್ಬೋದು, ಸೇಮ್ ಅದೇ ಥರ ಗ್ಲೋ ನಮಗೆ ಬೇಕಿರೋದು. ಸೊ ಚೆನ್ನಾಗಿ ಅನಿಸುತ್ತೆ. ಕಣ್ಕೆಳಗೆಲ್ಲ ಮಾಡ್ಕೋಬೇಕಾದಾಗ ಐ ಟೋಲ್ಡ್ ಬಿ ಕೇರ್ಫುಲ್. ಸೊ ಇದ್ರಲ್ಲಿ ನಿಮ್ಗೆ ಯಾವ್ದಾದ್ರು ಪ್ರಾಡಕ್ಟ್ ನಿಮ್ಗೆ ಅಲರ್ಜಿ ಇತ್ತು ಅಂತ ಹೇಳಿದ್ರೆ ಮಾಡ್ಕೊಳಕ್ಕೆ ಹೋಗಬೇಡಿ. ಇಟ್ಸ್ ನಾಟ್ ಕಂಪಲ್ಸರಿ ಎಲ್ಲರೂ ಮಾಡ್ಬೇಕನ್ನೋದಿಲ್ಲ. ಸೊ ನಿಮ್ಗೆ ಇಷ್ಟ ಆಗಿ ಮಾಡ್ಬೇಕಂತ ಅನ್ಸಿದ್ರೆ ಮಾಡ್ಬೋದು. ನಿಮಗೆ ಗೊತ್ತಿರುತ್ತೆ ಥ್ರೆಡ್ಡಿಂಗ್ ಮತ್ತು ಅಪ್ಪರ್ ಲಿಪ್ಸ್ ಎಲ್ಲ ಬೇಗ ಅವತ್ತಿನ ದಿವಸ ಅಂದರೆ ನಾಳೆ ಈವೆಂಟ್ ಇಟ್ಕೊಂಡು ಇವತ್ತು ಮಾಡಿಸ್ಕೊಳ್ಳೋದಾದರೆ ಅಲ್ಲೆಲ್ಲ ರೆಡ್ಡಿಶ್ ಆಗಿರುತ್ತೆ ಮತ್ತು ಕಟ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಹಾಗೆ ಇರುತ್ತೆ ತರ್ತರಿ. ಸೊ ತುಂಬ ಬ್ರೈಟಾಗಿ ಕಾಣುತ್ತೆ. ದಟ್ ಲುಕ್ಸ್ ಆಕ್ವರ್ಡ್ ಆ್ಯಕ್ಚುಲಿ. ಸೊ 2 ಡೇಸ್ಗಿಂತ ಮುಂಚೆ ಮಾಡಿಸ್ಕೊಂಡ್ರೆ ಅವತ್ತಿಗೆ ನಿಮಗೆ ಸಟಲಾಗಿ ಕಾಣುತ್ತೆ. ಇಂಪ್ರಾಪರ್ ಮೆಥಡ್ಸ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ ಕೂಡ ಸ್ಯಾಗ್ ಬರುತ್ತೆ. ಸೊ ಜಾಸ್ತಿ ಕೂಡ ಮಾಡೋಕ್ಕೆ ಹೋಗಬಾರ್ದು. ಸೊ ಫೈನಲಿ ಇದನ್ನು ಸ್ವಲ್ಪ ಹಾಗೆ ಬಿಟ್ಟು ಇವಾಗ ಜಸ್ಟ್ ಪ್ಯಾಕ್ನ ಅಂದರೆ ಸ್ವಲ್ಪ ಸಣ್ಣ ಲೇಯರಾಗಿ ಸ್ಕಿನ್ ಮೇಲೆ ಹಚ್ತಾ ಹೋಗೋಣ. ಸೊ ಕಣ್ಣಿಗೆ ಬೇಕಂದರೆ ನೀವು ಸೌತೆಕಾಯಿನ ಸ್ಲೈಸ್ ಮಾಡಿ ಇಟ್ಕೋಬೋದು. ಸೊ ಥಂಡಿ ಆಗಿರೋದ್ರಿಂದ ನಾನು ಸೌತೆಕಾಯಿನ ಇಟ್ಕೋತಿಲ್ಲ. ಸೊ ಹೀಗೆ ನಾನು ಡ್ರೈ ಅಪ್ ಮಾಡ್ಕೊಳ್ತೀನಿ. ಸೊ ಡ್ರೈ ಆದಮೇಲೆ ವಿಲ್ ಮೀಟ್ ಯು ಅಗೇನ್. ನಾನಿಲ್ಲಿ ಫೇಸ್ ಪ್ಯಾಕ್ ಹಾಕ್ಕೊಂಡು ಫೇಸ್ ಪ್ಯಾಕ್ನ ಡ್ರೈ ಮಾಡ್ಕೋತಾ ಇದ್ದರೆ ಬನ್ನಿ ನಮ್ಮ ಯಜಮಾನ್ರು ಏನು ಮಾಡ್ತಿದ್ದಾರೆ ತೋರಿಸ್ತೀನಿ. ಏನು ಮಾಡ್ತಿದ್ದೀರಾ? ಚಪಾತಿ ಮಾಡ್ತಾ ಇದ್ದಾರೆ ನೋಡಿ. ಎಷ್ಟು ರೌಂಡಾಗಿ ತಿಕ್ಕಿದ್ದಾರೆ. ಪರವಾಗಿಲ್ಲ, ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದೀನಿ ನಾನು. ಸೂಪರ್ ಟ್ರೈನಿಂಗ್ ಕೊಟ್ಟಿದ್ದೀನ. ಬೈ ದ ವೇ ಚಪಾತಿ ರೆಡಿ ಆಯಿತು. ನನ್ನ ಸ್ಕಿನ್ ಇನ್ನೂ ರೆಡಿ ಆಗಿಲ್ಲ. ಸೊ ಇನ್ನೂ ಸ್ವಲ್ಪ ಡ್ರೈ ಆಗಬೇಕು. ಸೊ ಚಪಾತೀಸ್ ಎಲ್ಲ ರೆಡಿ ಆಗಿದೆ. ಸೇಮ್ ಪ್ರಾಸೆಸ್ ವೆಟ್ ವೈಪ್ಸಲ್ಲಿ ವೈಪ್ ಮಾಡುವ. ಫೇಸ್ ವಾಶ್ ಮಾಡಿದ್ದೀರಾ ಸರ್? ಎಷ್ಟು ಕೊಡ್ತೀರಾ ನನಗೆ ಟಿಪ್ಸು? ಎಷ್ಟು? 2 ವಾರಲ್ವಾ? ಮನೆಯವರಲ್ಲ, ನೀವೇ ಇದ್ದೀರಾ ಸಾಕ್ಷಿ. ಚೆನ್ನಾಗಿ ಮಾಡಿದ್ರೆ ಕೊಡ್ತೀನಿ ಅಂತ ಹೇಳಿದ್ದೀರಾ, ಕೊಡಬೇಕು ಸರಿನಾ? ಚೆನ್ನಾಗಾಗುತ್ತೆ. ಮತ್ತು ಈ ಥರ ಡ್ರೈ ಆದಾಗ ಓ ಅಂತೆಲ್ಲ ಬಾಯಲ್ಲಿ ಅಗಳಿಸ್ಬೇಡಿ. ಲೈಕ್ ಮಾರ್ಕ್ ಬರುತ್ತೆ, ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಸ್ಕಿನ್ಗೂ ಅದೇ ಮಾರ್ಕ್ ಉಳ್ಕೊಳ್ಳುತ್ತೆ. ಸೊ ಈ ಥರ ಟೈಟ್ ಮಾಡೋದು ಎಂತಕ್ಕೆ ಅಂದರೆ ನಮ್ಮ ಸ್ಕಿನ್ ಟೈಟ್ ಆಗಲಿ ಅಂತ ಹೇಳಿ. ನೀವು ಟೈಟ್ ಆಯಿತು ಅಂತ ಮಾಡಿದ್ರೆ ಮತ್ತೆ ಸ್ಕಿನ್ ಏನಾಗುತ್ತೆ, ಅದೇ ಫಾರ್ಮ್ ಕೊಟ್ಟೋಗ್ಬಿಡುತ್ತೆ. ಸೊ ಹಾಗೆ ಡ್ರೈ ಮಾಡೋಕ್ಕೆ ಬಿಡಿ. ಆಗಿದೆ ಬುದ್ಧಿಗೆ ಶಾರ್ಪ್ ಕಾಂತ ಮಾಡ್ಬಿಡ್ತೀನಿ. ಏನು ಕೊಡ್ತೀನಿ ನನಗೆ? ನಾನೇ ಮಾಡ್ಕೊಂಡು ಬರ್ತಾ ಇದ್ದೀನಿ. ಏನ ಸೀಮೆ ನಾನೇ ತಗೊಳ್ಲೇನು? ಅನಿಸ್ತಾ ಇದೆಯಾ? ಅನಿಸ್ತಾ ಇದೆಯಾ?
ಆಮೇಲೆ ನೀವು ಯಾವುದಾದ್ರೂ ಒಂದು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೋಬೋದು. ನಾನು ಇಲ್ಲಿ ಬಯೋಟಿಕ್ ಬ್ರೋ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನನ್ನ ಫೇಸ್ ಎಷ್ಟು ಫ್ರೆಶ್ ಆಗಿ ಕಾಣ್ತಿದೆ ಅಂತ. ಸೊ ಇದಾದಮೇಲೆ ಒಂದು ಚಿಕ್ಕ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ. ಸೊ ಆ್ಯಸ್ ಯೂಶುವಲ್ ಲಿಪ್ ಬಾಮ್ ಯಾವುದಾದ್ರೂ ಲಿಪ್ಸಿಗೆ ನೀವು ವೇರ್ ಮಾಡಿಕೊಂಡ್ರೆ ಹೈಡ್ರೇಟ್ ಆದರೆ ದಟ್ಸ್ ಫೈನ್. ಸೊ ಇದನ್ನು ವೀಕ್ಲಿ ಟ್ವೈಸ್ ಕೂಡ ಮಾಡ್ಕೋಬೋದು. ನಿಮ್ಮ ಸ್ಕಿನ್ ಇನ್ನೂ ರಿಚ್ ಆಗಿ ಕಾಣುತ್ತೆ. ಸೊ ಫ್ಲಾಲೆಸ್ ಸ್ಕಿನ್ ಆಗುತ್ತೆ. ಸೊ ಇನ್ನಷ್ಟು ಮತ್ತಷ್ಟು ವೀಡಿಯೋಗಾಗಿ ಏನು ಮಾಡಬೇಕು ಹೇಳಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ, ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. Thank you so much for watching. Bye-bye.